ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ನಾಲಿಗೆಗೆ ರುಚಿ ರುಚಿ, ನಾಸಿಕಕ್ಕೆ ಘಮ ಘಮ, ಸವಿ ಸಮಾಗಮ ಬಲೆ ಬೊಂಬಾಟ್. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ, ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ನಳಿನಿ ಪಾಕ ನಳನ ಪಾಕ, ಸವಿ ರುಚಿಯಲ್ಲಿ ತಮಕ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ. GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲ ಬೊಂಬಾಟ್ ಭೋಜನ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರ ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನನಗೆ ಬೇಕಾದಷ್ಟು ಪತ್ರಗಳು ಬರ್ತದೆ, ಇಮೇಲ್ಗಳು ತುಂಬ ಬರ್ತದೆ. ನೀವು ಪತ್ರಗಳನ್ನ ಓದಿದಾಗ ನನಗೆ ತುಂಬ ಖುಷಿಯಾಗುತ್ತೆ ಒಂದು ಕಡೆ, ಇನ್ನೊಂದು ಕಡೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಈ ಕಾರ್ಯಕ್ರಮವನ್ನು ನೀವು ಎಷ್ಟು ಮೆಚ್ಕೊಂಡಿದ್ದಾರೆ ಅಂದರೆ ನಿಮ್ಮ ಮೆಚ್ಚುಗೆಯನ್ನು ಹಾಗೆ ಉಳಿಸ್ಕೊಳ್ಳೋದಕ್ಕೆ ನಾನು ಹೊಸ ಹೊಸ ಅಡುಗೆಗಳನ್ನು ನಾನು ಕಲ್ತ್ಕೊಂಡು ನಿಮಗೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಎನಿವೆ, ನಿಮ್ಮ ಲೆಟ್ರ್ಗಳು ನಮಗೆ ತುಂಬ ಉತ್ತೇಜನ ಕೊಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಪತ್ರ ಬರೆದಿದ್ದಕ್ಕೆ ಬಹಳಷ್ಟು ಜನ ನನ್ನ ಕಾರ್ಯಕ್ರಮವನ್ನು ವೀಕ್ಷಿಸಿ ಇಲ್ಲಿ ಬಂದು ನಾನು ಮಾಡುವ ಕೈ ರುಚಿಯನ್ನು ಟೇಸ್ಟ್ ಮಾಡಬೇಕು ಅಥವಾ ನಮ್ಮ ಮನೆಗೆ ಬನ್ನಿ ನಾವು ಮಾಡ್ಕೊಡ್ತೀವಿ ಅಂತೆಲ್ಲ ಪತ್ರ ಬರ್ತಾರೆ. ಎಲ್ಲರ ಮನೆಗೂ ಸರದಿ ಪ್ರಕಾರ ಬರ್ತೀನಿ, ಎಲ್ಲರನ್ನೂ ಇಲ್ಲಿ ಸರದಿ ಪ್ರಕಾರ ಕಳಿಸ್ತೀನಿ. ಪತ್ರ ಬರೆಯೋದನ್ನು ಮಾತ್ರ ನಿಲ್ಲಿಸಬೇಡಿ. ಓಕೆ ಮಾತಾಡ್ತಾನೆ ಇರ್ತೀನಿ. ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗವನ್ನು ಶುರು ಮಾಡೋಣ. ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗದಲ್ಲಿ ನಾನು ಹೊರಗಡೆ ಹೋಗಿ ಬೇರೆಯವ್ರು ಮಾಡೋದಂಡ ಬೊಂಬಾಟ್ ಭೋಜನವನ್ನು ತಿನ್ನಬೇಕು, ಅಂದರೆ ನಮ್ಮೂರ ಊಟ ಶುರು ಮಾಡಬೇಕು. ಶುರು ಮಾಡೋಣ ನಮ್ಮೂರ ಊಟ. ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟ್ಯಾಚ್ಯೂ ನೋಡಿದ ತಕ್ಷಣ ಒಂದು ಹಾಡು ಜ್ಞಾಪಕ ಬರುತ್ತೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ನೆಲವನ್ನು ಮೆಟ್ಟಬೇಕು, ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯಾಡಿಸುವ ಬಂಡಿ. ಈ ಹಾಡನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ರು. ಇದೇ ಜಾಗದಲ್ಲಿ ಚಿತ್ರೀಕರಣ ಆಯಿತು. ಸೊ ನಾನು ನಮ್ಮೂರ ಊಟಕ್ಕೆ ಈ ಜಾಗಕ್ಕೆ ಬಂದಿದ್ದೀನಿ. ಈ ಜಾಗ ಎಲ್ಲಿದೆ ಅಂತ ಕೇಳ್ತಿದ್ರಾ? ಈ ಜಾಗ ಇರೋದು ಹುಬ್ಬಳ್ಳಿನಲ್ಲಿ. ಹುಬ್ಬಳ್ಳಿ ಸೆಂಟ್ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ದೊಡ್ಡ ಸ್ಟ್ಯಾಚ್ಯೂ ಇದೆ. ಅದು ಐಡೆಂಟಿಟಿ. ಹುಬ್ಬಳ್ಳಿ ಅಂದ ತಕ್ಷಣ ತಲೆಗೆ ಬರೋದು ಈ ಸ್ಟ್ಯಾಚ್ಯೂ. ಸೊ ನಾನು ನಮ್ಮೂರ ಊಟ ಮಾಡೋದಕ್ಕೆ ಹುಬ್ಬಳ್ಳಿಗೆ ಬಂದೀನಿ. ಇಲ್ಲಿಂದ ಆಚೆಗೆ ಬಹಳಷ್ಟು ಇಲ್ಲಿ ಹೋಟೆಲ್ಗಳನ್ನು ತೋರಿಸ್ಬೇಕು, ಮನೆಗಳಿಗೆ ಹೋಗಬೇಕು, ಬೇರೆ ಬೇರೆ ಈ ಉತ್ತರ ಕರ್ನಾಟಕ ಶೈಲಿಯ ತಿಂಡಿಗಳನ್ನು ತಿನ್ನಬೇಕು, ಹೇಗೆ ಮಾಡ್ತಾರೆ ಕಲ್ತ್ಕೋಬೇಕು ಅಂತ ಹುಬ್ಬಳ್ಳಿ ಮತ್ತು ಧಾರವಾಡಕ್ಕೆ ಬಂದೀನಿ. ಸೊ ಇವತ್ತಿಂದ ಹುಬ್ಬಳ್ಳಿ ಎಪಿಸೋಡ್ ಸ್ಟಾರ್ಟ್. ಏನಂತೀರಾ? ಬನ್ನಿ ಫಸ್ಟ್ ಹೋಗಿ ಬಿಸಿಯಾಗಿ ಇಡ್ಲಿ ತಿನ್ನೋಣ. ಇಲ್ಲೊಂದು ಕಡೆ ಇಡ್ಲಿ ಸಿಗುತ್ತೆ, ಬೆಳಗ್ಗೆ ಮಾತ್ರ ಸಿಗೋದು, ತುಂಬ ರುಚಿಯಾಗಿರುತ್ತೆ ಇಡ್ಲಿ ಚಟ್ನಿ. ಅದನ್ನು ತಿಂದು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ, ಬನ್ನಿ. ನಮ್ಮೂರ ಊಟಕ್ಕೆ ನಾನು ಹುಬ್ಬಳ್ಳಿ 3000 ಮಠಕ್ಕೆ ಬಂದಿದ್ದೀನಿ. 3000 ಮಠದ ರಸ್ತೆ ಅಂತ ಇದಕ್ಕೆ ಹೆಸರು. ಇದು 3000 ಮಠ ಯಾಕೆ ಕರೀತಾರೆ ಅಂದರೆ, ಭಾಳ ಹಿಂದೆ 3000 ಸ್ವಾಮಿಗಳು, ವೀರಶೈವ ಸ್ವಾಮಿಗಳು ಇಲ್ಲಿ ಬಂದು ಇಲ್ಲಿ ಮಠವನ್ನು ಸ್ಥಾಪನೆ ಮಾಡಿದ್ರು. ಹಾಗಾಗಿ ಇದಕ್ಕೆ 3000 ಮಠ ಅಂತ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬಹಳ ಪ್ರಮುಖವಾದಂಥ ಈ ಜಾಗ ಇದು. ವೀರಶೈವ ಧರ್ಮದವರು ಬಹಳ ಇಲ್ಲಿ ನಂಬಿಕೆ ಇರ್ತಕ್ಕಂಥ ಜಾಗ ಇದು. ಈ 3000 ಮಠದ ರಸ್ತೆಯಲ್ಲಿ ಒಂದು ಸಣ್ಣ ಹೋಟ್ಲಿದೆ, ವಿಶಾಲ ಇಡ್ಲಿ ಸೆಂಟರ್. ಈ ವಿಶಾಲ ಇಡ್ಲಿ ಸೆಂಟ್ರಲ್ಲಿ ಇಡ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಒಂದೇ ಏನಪ್ಪ ಅಂದರೆ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆ, ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆ ಅಷ್ಟೇ. ಆ ಟೈಮಲ್ಲಿ ಬಂದರೆ ಮಾತ್ರ ಇಡ್ಲಿ ಸಿಗೋದು, ಬೇರೆ ಏನೂ ಸಿಗೋಲ್ಲ. ಇಡ್ಲಿ ಚಟ್ನಿ ಅಷ್ಟೇ ಸಿಗುತ್ತೆ. ಸೂಪರಾಗಿರೋ ಇಡ್ಲಿ ಸಿಗುತ್ತೆ, ಬನ್ನಿ ತಿನ್ನೋಣ. ನೋಡಿ, ಇದೇ ನಾನು ಹೇಳಿದ್ದು ವಿಶಾಲ ಇಡ್ಲಿ ಸೆಂಟರ್ ಅಂತ. ಈ ವಿಶಾಲ ಇಡ್ಲಿ ಸೆಂಟರು 3000 ಮಠ ಹುಬ್ಬಳ್ಳಿ ರಸ್ತೆಯಲ್ಲಿದೆ. ಬಹಳ ಫೇಮಸ್ಸು. ಬೆಳಗ್ಗೆ ಬಂದರೆ ಬಿಸಿ ಇಡ್ಲಿ ಸಿಗುತ್ತೆ, ಚಟ್ನಿ ಸಿಗುತ್ತೆ. ಬನ್ನಿ ಫಸ್ಟು ಬಿಸಿಯಾಗಿ ಒಂದು 4 ಇಡ್ಲಿ ತಿನ್ನೋಣ. ನೋಡಿ, ಇದು ವಿಶಾಲ ಇಡ್ಲಿ ಸೆಂಟರ್. ಇಡ್ಲಿ ಭಾಳ ಫೇಮಸ್ಸು. ತುಂಬ ನೋಡಿದ ತಕ್ಷಣ ಬೆಸ್ಟ್ ಬೆಳ್ಳಿಗಿದೆ ನೋಡಿ ಇಡ್ಲಿ. ಇದು ಭಾಳ ಇಂಪಾರ್ಟೆಂಟ್. ಇಡ್ಲಿ ಯಾವಾಗಲೂ ಬೆಳ್ಳಿಗಿರಬೇಕು. ಇಡ್ಲಿ ಬೆಳ್ಳಿಗಿರಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳಿಬೇಕು. ಸಾಮಾನ್ಯವಾಗಿ ನಾವು ಉದ್ದಿನಬೇಳೆ ನೆನೆಸ್ತೀವಿ, ಆದರೆ ಅದನ್ನು ಚೆನ್ನಾಗಿ ತೊಳೆಯಲ್ಲ. ಅದು ಮೇಲ್ಗಡೆ ಇರೋದು ಕೋಟಿಂಗ್ ಎಲ್ಲ ಫುಲ್ಲು ಪಾಲಿಷ್ ಮಾಡಿರ್ತಾರಲ್ವ, ಆ ಕೋಟಿಂಗ್ ಎಲ್ಲ ಹೋಗಬೇಕು. ಆವಾಗಲೇ ಇಡ್ಲಿ ಬೆಳ್ಳಗಾಗೋದು. ಇಲ್ಲದೇ ಆಫ್ ವೈಟ್ ಆಗುತ್ತೆ ವಿನಃ ಪ್ಯೂರ್ ವೈಟ್ ಆಗೋದಿಲ್ಲ. ಇವರು ಚೆನ್ನಾಗಿ ತೊಳೆದಿದ್ದಾರೆ. ಮತ್ತು ಇಡ್ಲಿ ನೋಡಿ ಎಷ್ಟು ಗೂಡಾಗಿರುತ್ತೆ.
ಇಡ್ಲಿ ಯಾವಾಗಲೂ ಹೀಗೆ ಗೂಡಾಗಿರಬೇಕು, ಒಂದು ಪೇಸ್ಟ್ ಥರ ಇರ್ಬೋದು. ಯಾಕಂದ್ರೆ ಹಿಂಗಿದ್ದಾಗ ಚಟ್ನಿಯನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳುತ್ತೆ. ನೋಡೋಣ ಈಗ. ವೆರಿ ಗುಡ್. ಇಡ್ಲಿ ಅದ್ಭುತವಾಗಿದೆ. ಚಟ್ನಿ ಟಿಪಿಕಲ್ ನಾರ್ತ್ ಕರ್ನಾಟಕ ಚಟ್ನಿ. ಯಾಕೆ ಟಿಪಿಕಲ್ ನಾರ್ತ್ ಕರ್ನಾಟಕ ಚಟ್ನಿ ಅಂದರೆ ಇಲ್ಲಿ ಸ್ವಲ್ಪ ಕಡಲೆಕಾಯಿನ ಜಾಸ್ತಿ ಬಳಸ್ತಾರೆ. ಸೊ ಚಟ್ನಿಗೆ ಕಡಲೆಕಾಯಿ ಹಾಕಿದ್ದಾರೆ. ಕಡಲೆಕಾಯಿ, ಕಡಲೆಪಪ್ಪು ಮತ್ತು ತೆಂಗಿನಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕಿದ್ದಾರೆ. ಚಟ್ನಿ ತುಂಬ ಚೆನ್ನಾಗಿದೆ. ಅದ್ಭುತ. ನೀವು ಹುಬ್ಳಿಗೆ ಬಂದರೆ ವಿಶಾಲ ಇಡ್ಲಿ ಸೆಂಟ್ರಿಗೆ ಬನ್ನಿ. ಇದು 3000 ಮಠ ರಸ್ತೆಯಲ್ಲಿದೆ. ಇಲ್ಲಿ ಬಂದು ಇಡ್ಲಿ ತಿನ್ನಿ. ಸೂಪರ್ ಆಗಿರೋ ಇಡ್ಲಿ ಮತ್ತು ಚಟ್ನಿ ಸಿಗುತ್ತೆ. ಬರೀ ಇಡ್ಲಿ ಚಟ್ನಿ ಎರಡೇ ಸಿಗೋದು. ಇಲ್ಲಿ ಏನಪ್ಪ ಅಂದರೆ ಬೆಳಗ್ಗೆ 7:15 11 ಗಂಟೆ ತನಕ ತೆಗೆದಿರ್ತಾರೆ. ಮತ್ತು ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ತೆಗೆದಿರ್ತಾರೆ. ಸೊ ಆ ಟೈಮಲ್ಲಿ ಬಂದರೆ ಮಾತ್ರ ನಿಮ್ಗೆ ಇಡ್ಲಿ ಸಿಗೋದು. ಮಧ್ಯಾಹ್ನ ಬಂದರೆ ಸಿಗೋದಿಲ್ಲ. ಸೊ ನೀವು ನಿಮ್ಮ ಹುಬ್ಳಿಗೆ ಬಂದಾಗ ಆ ಟೈಮಲ್ಲಿದ್ದರೆ ದಯವಿಟ್ಟು ಇಲ್ಲಿ ಬಂದು ಇಡ್ಲಿ ತಿನ್ನಿ. ತುಂಬ ಚೆನ್ನಾಗಿರುತ್ತೆ. ಸೂಪರ್. ಬೊಂಬಾಟ್ ಭೋಜನ.